ಹಲೋ ಫ್ರೆಂಡ್ಸ್, ಕೈಲಾಸಗಿರಿಯಿಂದ ಮತ್ತೆ ನಾವು ಕೈವಾರ ಕಡೆಗೆ ಹೊರಟ್ವಿ. ಇಲ್ಲಿ ಕೈವಾರ ತಾತೆಯವರ ದೇವಸ್ಥಾನ ಇದೆ ಫ್ರೆಂಡ್ಸ್. ಇದು ಶ್ರೀ ಕೈವಾರ ತಾತೆಯನವರು ತಪಸ್ಸು ಮಾಡಿದ್ದಂಥ ಸ್ಥಳ. ಈ ಆಲಯದ ಪ್ರವೇಶ ಭಾಗದಲ್ಲಿ ವ್ಯಾಸರೊಂದಿಗೆ 3 ಪ್ರಸಿದ್ಧ ಆಚಾರ್ಯಗಳ ಕೆತ್ತನೆಗಳನ್ನು ನೋಡಬಹುದು. ಮತ್ತೆ ಇಲ್ಲಿ ಸ್ಟೆಪ್ಸ್ ಹತ್ತಾ ಇದ್ರೆ ನಿಮ್ಗೆ ಅನೇಕ ಕವಿಗಳು, ಕೀರ್ತನದಾಸರು, ಸರ್ವಜ್ಞರು ಇಂಥವರೆಲ್ಲ ವಿಗ್ರಹಗಳನ್ನು ನೋಡ್ಬೋದು ನೀವು ಇಲ್ಲಿ. అట్లా ఎక్స్ప్లెయిన్ చేయకూడదా? ఓకే, ఇప్పుడు జస్ట్ స్టెప్స్ ఎక్కుతాను కదా, వీళ్ళంతా ఉన్నారు పేర్స్. శ్రీ శ్రీ చరణ మాధవ్ గారు భక్త కోరతి అంటారు. మా నాయన ఎప్పుడు కేదారమ్మ అంటే ఏంటుకో అనుకుంటా. ఎందుకేనా మా నాయన ఎప్పుడు కేదారం అంటే ఏముంది లేడు అనుకుంటాను. కూర్మాదాసరా? లవ్ యూ బజే మీరా బజా ಇಲ್ಲ ಇಲ್ಲ లొకేషన్ అది చాలా బాగుంది. అది కానీ ఈ లొకేషన్ చూడదు. ಸುತ್ತಲೂ ಬೆಟ್ಟ, ಎಲ್ಲಿ ನೋಡಿದ್ರು ಹಸಿರ್ತನ. ಈ ಪ್ಲೇಸಲ್ಲಿ ಬಂದಾಗ ಲೈಕ್ ಒಂಥರ ಪ್ಲೇಸೆಂಟ್ ಫೀಲ್ ಆಗುತ್ತೆ, ಒಂಥರ ನೆಮ್ಮದಿಯಾಗಿರೋ ಥರ ಅನಿಸುತ್ತೆ. ನಂಗಾದರೆ ಹಂಗೆ ಅನಿಸಿದೆ. ಬಟ್ ನಿಮ್ಗೆ ಹೆಂಗೆ ಅನಿಸುತ್ತೆ ನೀವು ಒಂದ್ಸತಿ ವಿಸಿಟ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಬಟ್ ಈ ಪ್ಲೇಸು ಒಂಥರ ಚೆನ್ನಾಗಿದೆ, ವರ್ತ್ ವಿಸಿಟಿಂಗು. ಮತ್ತು ನಿಮಗೆ ಒಂಥರ ಪೀಸ್ ಸಿಗುತ್ತೆ ಇಲ್ಲಿ, ಅದು ಮಾತ್ರ ಗ್ಯಾರಂಟಿ ಕೊಡ್ತೀನಿ. ಇಲ್ಲಿ ಆ್ಯಕ್ಚುಲಿ ಅಮರನಾರಾಯಣ ಸ್ವಾಮಿ ಅವರ ದೇವಸ್ಥಾನ ಇತ್ತು, ಬಟ್ ಅದನ್ನು ಇವಾಗ ಡೆಮಾಲಿಷನ್ ಮಾಡಿ ಮತ್ತೆ ಕಟ್ತಾ ಇದ್ದಾರಂತೆ.
ಇಲ್ಲಿ ನೀವು ಗಮನಿಸಿದ್ರೆ ಶ್ರೀ ತಾತಯ್ಯನವರು ಮಾಡಿದ ಕೆಲವು ಪವಾಡಗಳನ್ನು ನೋಡ್ಬೋದು. ಸೊ ಒಂದು ಪಿಕ್ಚರ್ ಬೈ ಪಿಕ್ಚರ್ ನೋಡೋಣ. ಇದು ಬಂದ್ಬಿಟ್ಟು ಇವ್ರನ್ನ ಪರೀಕ್ಷೆ ಮಾಡಬೇಕಂತ ಸುಮ್ಮನೆ ಬೊಂಬೆನ ಕೂರಿಸಿರ್ತಾರೆ ಪಕ್ಷಿ ಥರ, ಅದನ್ನು ರಿಯಲ್ ಆಗಿ ಮಾಡ್ತಾರೆ ಅವರು. ಮತ್ತು ಈ ಸೆಕೆಂಡ್ ಬಂದುಬಿಟ್ಟು ಒಂದೂರಲ್ಲಿ ಮಲೆ ತರಿಸೋದು. ಇದು ಬಂದುಬಿಟ್ಟು ಸೊ ಕೂಡ್ರಿಗೆ ಇಂಥವ್ರಿಗೆಲ್ಲ ಸಹಾಯ ಮಾಡೋದು ಮತ್ತು ಬಲೆ ಹಾಕೋವಾಗ ಕಾಸು ಕೇಳ್ತಿರ್ಲಿಲ್ಲ ಅಂತೆ. ಸೊ ಇವ್ರಿಗೆ ಕಾವಲಾಗಿ ಹುಲಿಗಳಿತ್ತು ಅಂತೆ. ಇವರು ಬೆಂಚಿದ ಕಲ್ಲನ್ನು ಲೈಕ್ ಕಲ್ಸಕ್ರೆಯಾಗಿ ಮಾಡಿ ಕೊಡ್ತಾಯಿದ್ರಂತೆ. ಸೊ ಇದೆಲ್ಲ ಅವ್ರು ಮಾಡಿರೋ ಪವಾಡಗಳು. ಸೊ ಇದೇ ಗುಹೆಯಲ್ಲಿ ಅವರು ತಪಸ್ಸು ಮಾಡಿದ್ದಾರೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಆ್ಯಕ್ಚುಲಿ ನಮಗೆ ಈ ಕೈವಾರ ಸ್ವಾಮಿ ಅವರ ಮಠ ನೋಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವಾಗಾದರೂ ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.